ಎಲ್ಲರಿಗೂ ಶುಭ ದಿನ. ನಾವು ಮತ್ತೆ ಬಂದಿದೀವಿ ನಿಮ್ ತಲೆ ತಿನ್ನಕ್ಕೆ ಅಂತ ನಮ್ಮಮ್ಮ ಹೇಳ್ಕೊಟ್ರು. ಹಿಂಗೆ ಹೇಳು ಅಂತ ನಮ್ಮಮ್ಮ ಹೇಳ್ಕೊಟ್ರು. ಬಟ್ ಅದು ನಿಜಾನೇ ತಾನೆ ಅಲ್ವಾ? ಅದಿತಿ ತಲೆನೇ ತಾನೆ ತಿನ್ನೋದು ಎಲ್ಲಾರ್ದು. ಓಕೆ ಗೈಸ್, ಇವತ್ತು ಒಂದು ಖಡಕ್ ಆಗಿರೋ ರೆಸಿಪಿ ತಗೊಂಡ್ಬಂದಿದೀವಿ ನಿಮಗೋಸ್ಕರ. ಏನ್ ರೆಸಿಪಿ ಅಂತ ಹೇಳಿ? ಒಂದು ಆಲೂಗೆಡ್ಡೆ ಪಲ್ಯ ಅಂದ್ರೆ ಡಿಫ್ರೆಂಟ್ ಆಗಿರೋದು. ಡಿಫ್ರೆಂಟ್ ಆಗಿರೋ ಆಲೂಗೆಡ್ಡೆ ಪಲ್ಯ. ರೀಸೆಂಟ್ಲಿ ನಾವು ತುಂಬಾ ಪಲ್ಯ ತಿಂತಾ ಇದೀವಿ. ಸೊ ಈ ಆಲೂಗೆಡ್ಡೆ ಪಲ್ಯ ನಿಮಗೋಸ್ಕರ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ನಮ್ಮಮ್ಮ ತಗೊಂಡ್ ಬಂದಿದ್ದಾರೆ. ಹೌದು, ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಮಾಡೋಣ. ಹಳೇ ಪಲ್ಯ ಅದು. ಹಳೇ ಪಲ್ಯನ ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ಮಾಡ್ತಾ ಇದ್ದಿದ್ದು. ವಾ, ಹಂಗಾಗಿ ಅದನ್ನೇ ಅವ್ರಿಗೆ ತೋರ್ಸೋಣ ಅಂತ ತಗೊಂಡಿದ್ದೆ. ನೈಸ್, ಬನ್ನಿ ಮಾಡೋಣ. ಓಕೆ, ಅಮ್ಮ ಚಿಕ್ಕಮ್ಮನ ಪಲ್ಯಗೆ ಏನೇನ್ ಬೇಕು ಅಂತ ಹೇಳಕ್ ರೆಡಿ ಇದ್ದೀರಾ? ರೆಡಿ ಇದೀವಿ, ಬನ್ನಿ. ಓಕೆ, ಆಲೂಗೆಡ್ಡೆ ತಗೊಂಡಿದ್ದೀನಿ. 3. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತಗೊಂಡಿದ್ದೀನಿ. ಓಕೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಗಸಗಸೆ 1 ಸ್ಪೂನ್ ತಗೋತೀನಿ. ಧನಿಯಾ 2 ಸ್ಪೂನ್, ಯಾಕಂದ್ರೆ ಇದು ಸ್ವಲ್ಪ ಧನಿಯಾ ಜಾಸ್ತಿ ಬೇಕು. ಓಕೆ, ಸ್ವಲ್ಪ ಅರಿಶಿನ ಪುಡಿ, ಒಂದು 5 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ. ಓಕೆ, ಮಾಡೋಣ. ಉಪ್ಪು, ರುಚಿಗೆ ತಕ್ಕಷ್ಟು ಎಣ್ಣೆ. ಓಕೆ, ಫಸ್ಟ್ ಏನ್ ಮಾಡ್ತೀರಾ? ಫಸ್ಟು ಆಲೂಗೆಡ್ಡೆ ಸಿಪ್ಪೆನ ತೆಗೆದು ಹೆಚ್ಚಿಟ್ಕೋಬೇಕು. ಆಬ್ವಿಯಸ್ಲಿ. ಇದು ಪೂರಿಗೆ, ಚಪಾತಿಗೆ, ಹೌದು, ಅನ್ನಕ್ಕೆ, ತುಂಬಾ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಸ್ ಗೈಸ್, ನಾನು ಚಿಕ್ಕವಳಿರ್ತಾ ನನಗೇನು ಫೇವ್ರೇಟ್ ಅಂದರೆ ಪೂರಿ ಸಾಗು. ಸೊ ನಮ್ಮಮ್ಮ ಆಲೂಗೆಡ್ಡೆದು ಏನು ಮಾಡಿದ್ರು ಫೇವ್ರೇಟ್. ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ, ಚಪಾತಿ ಪೂರಿ ಜೊತೆ ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಸಾಗು, ಈ ಥರ ಪಲ್ಯ. ಹಾಸನಲ್ಲಿ ತುಂಬಾ ಆಲೂಗೆಡ್ಡೆ, ಯಾಕಂದ್ರೆ ಅಲ್ಲಿ ಬೆಳೀತಾ ಇದ್ರಲ್ಲ, ಅವಾಗ ನಮ್ ರಿಲೇಟಿವ್ಸ್ ಎಲ್ಲ ತಂದು ಕೊಡ್ತಾ ಇದ್ರು. ಹಂಗಾಗಿ ಹೌದು, ಆಲೂಗೆಡ್ಡೆ ನೋಡೇ ಸಾಕಾಗೋಗ್ಬಿಟ್ಟಿತ್ತು. ಹೌದು, ಆಲೂಗೆಡ್ಡೆ ಸ್ವೀಟ್ ಇರಬಾರ್ದು ತುಂಬಾ, ಅಲ್ವಾ? ಸ್ವೀಟ್ಲೆಸ್ ಸಿಗುತ್ತೆ. ಅದು ಚಂದ ಪಲ್ಯಕ್ಕೆಲ್ಲ. ಸ್ವೀಟ್ ಇದ್ರೆ ಚೆನ್ನಾಗಿರಲ್ಲ. ಸೊ ಯಾವ ತರ ಆಲೂಗೆಡ್ಡೆ ಹೆಚ್ಕೋತೀರಾ ಅಂತಾನು ತೋರಿಸಿ. ಸಣ್ಣ ಸಣ್ಣ ಕುದ್ದುದ್ದ ಇರ್ಬೇಕಾ? ಹೆಂಗಾದ್ರೂ ಹೆಚ್ಕೋಬಹುದು, ಹಿಂಗಾದ್ರೂ ಹೆಚ್ಕೋಬಹುದು. ಇಲ್ಲ ನೀವು ಹಿಂಗ್ ಹೊಡೆದ್ಬಿಟ್ಟು ಈ ತರನಾದ್ರೂ ಹೆಚ್ಕೋಬಹುದು. ತುಂಬಾ ಚಿಕ್ಕದಾಗಿ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ನೋಡಿ. ಆಯ್ತಾ, ನಿಮ್ ಇಷ್ಟ, ನಿಮ್ಗೆ ಮನೇಲಿ ಯಾವ ತರ ಇಷ್ಟ. ಬನ್ನಿ, ಇವಾಗ ಸ್ಟವ್ ಆನ್ ಇದೆ, ಬಾಂಡ್ಲಿ ಇಟ್ಟಾಗಿದೆ, ಮಾಡೋಣ. ಸೊ ಎಣ್ಣೆ ಹಾಕೊಂಡಿದ್ದೀರಾ? ಹೌದು. ಕಾಯಿಲ್ಲ ಎಣ್ಣೆ? ಎಣ್ಣೆ ಕಾದಾದ್ಮೇಲೆ ಫಸ್ಟ್ ಇಂಗ್ರೀಡಿಯೆಂಟ್ ಏನ್ ಬರುತ್ತೆ ಅಂತ ಆಮೇಲೆ ಹೇಳಿ, ಈಗಲೇ ಹೇಳ್ಬಿಟ್ಟಿರ. ಅದೇ ಈಗ ಏನ್ ಬರ್ತಾ ಇದೆ? ಸಾಸಿವೆ. ಸಾಸಿವೆ ಸಿಡಿದಾದ ಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಹಸಿಮೆಣಸಿನಕಾಯಿ. ನಮ್ಮಮ್ಮ ಸೌಟ್ ಹುಡುಕ್ತಾ ಇದ್ದಾರೆ. ಸಿಕ್ತು. ನೆಕ್ಸ್ಟ್ ಏನ್ ಬರ್ತಾ ಇದೆ? ಆಲೂಗೆಡ್ಡೆ. ಓಕೆ, ತುಂಬಾ ಈಸಿ ರೆಸಿಪಿ ಅನ್ಸುತ್ತೆ. ಈಸಿ, ಆರಾಮಾಗಿ ಮಾಡ್ಕೋಬಹುದು. ಅರಿಶಿನದ ಪುಡಿ. ಈಗ ಇದು ಉಪ್ಪು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಕ್ಬಿಡೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಹಾಕ್ತಾ ಇದ್ದಾರೆ. ಬೇಯಕ್ ಬಿಡ್ಬೇಕಾ? ಅದು ನಾವು ಮಸಾಲೆ ರೆಡಿ ಮಾಡೋ ತನಕ ಅದು ಬೇಯ್ತಾ ಇರುತ್ತೆ. ಓಕೆನಾ? ನಮ್ಮ ಈರುಳ್ಳಿ ತಗೊಳ್ಳೋಣ. ನೀವು ಇದನ್ನ ಹಿಂಗೆ ಸ್ಟವ್ ಮೇಲೂ ಸುಟ್ಕೋಬಹುದು, ಒಂದು ಈರುಳ್ಳಿ ಹಿಡಿದು. ಬಟ್ ನಾನು ಹಂಗೆ ಮಾಡಲ್ಲ, ಹಿಂಗೆ ಹುರ್ಕೋತೀನಿ. ಓಕೆ, ಮೊದ್ಲಿನ ಕಾಲದಲ್ಲಿ ನಾವೆಲ್ಲ ನಮ್ಮ ಅಮ್ಮನ ಹತ್ರ ಅಡುಗೆ ಮಾಡ್ತೀವಿ ಬಿಡಿ ಮಮ್ಮ ನಮ್ಗೆ ಕೊಡಿ ಅಂತಿದ್ವಿ. ರೊಟ್ಟಿ ಮಾಡ್ಬೇಕಾದ್ರೆ ನಾವು ಬಿಡಿತೀವಿ, ನಮ್ಗೊಂದು ರೊಟ್ಟಿ ಕೊಡಿ ಅಂತ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇಡ ನೀವು ಮಾಡಿ ಅಂತ. ಹೌದು, ಪ್ರಾಬಬಲಿ ಆಗಿನ ಕಾಲದವರಿಗೆ ಮಕ್ಕಳಿಗೆ ಲೈಕ್ ಅದೇ ಒಂದು ಆಟ ಅಂತ ಅನ್ಸುತ್ತೆ. ಈಗ ಮೊಬೈಲ್ ಬಂದು ಏನು ಬೇಡ ಆಗಿದೆ. ಅಡುಗೆ ಬೇಡ, ಆಟ ಬೇಡ. ಗೈಸ್, ನನಗಲ್ಲ ಬೈತಾ ಇರೋದು ನಮ್ಮಮ್ಮ. ಕಾನ್ವರ್ಸೇಷನ್ ಬೇಡ ಯಾರ ಜೊತೆ. ನನಗಲ್ಲ ನಮ್ಮಮ್ಮ ಬೈತಾ ಇರೋದು. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ಅದಿತಿ ಎಲ್ಲಾದ್ರಲ್ಲೂ ಇದ್ದಾಳೆ ಸದ್ಯ. ಆಲ್ ಇನ್ ಒನ್, ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್. ಥ್ಯಾಂಕ್ಸ್ ನನ್ನ ಮಗಳು. ಥ್ಯಾಂಕ್ಸ್. ನಮ್ಮಮ್ಮ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು. ಯಾವ್ದಾ? ಯಾಕೆ?
ಕೇಳಲ್ವಾ ಆಲೂಗೆಡ್ಡೆ ಪಲ್ಯ ಮಾಡ್ತೀನಿ. ಕೇಳಲ್ವಾ ದಿನ ಕ್ಯೂಟಾಗಿ ಕಾಣಿಸಲ್ವೇನೆ ಅಂತ. ಅದೇ ಮತ್ತೆ ಇವತ್ತು ಕ್ಯೂಟಾಗಿ ಕಾಣಿಸ್ತೀನಂತೆ. ನಂಗೆ ಗೊತ್ತಿತ್ತು ಇದೇ ಡೈಲಾಗ್ ಬರುತ್ತೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ಬೇಕಾ? ಹೌದು. ಗಸಗಸೆನ ಇದಕ್ಕೆ ಹಾಕ್ತೇನೆ. ಓಕೆ, ಈರುಳ್ಳಿಗೆ 1 ಸ್ಪೂನ್ ಗಸಗಸೆ. ಹಂಗೆ ಹುರ್ಕೊಳತ್ತೆ ಅದನ್ನು. ಇದು ಹಿಂಗೆ ಮುಚ್ಚಿಟ್ಟಿದೀವಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ. ಇನ್ನೊಂದೇನಂದ್ರೆ ನಮ್ಮ ಆಡಿಯನ್ಸ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಅಂದ್ರೆ, ಒಬ್ರು ಕಾಮೆಂಟ್ಸ್ ಅಲ್ಲಿ ಹಾಕಿದ್ರು, ಇವಾಗ ಗೊತ್ತಾಯ್ತು ನೀವ್ ಏನಕ್ಕೆ ಇಷ್ಟ ದಿನ ವಿಡಿಯೋಸ್ ಹಾಕಿರ್ಲಿಲ್ಲ, ಬಿಕಾಸ್ ನೀವು ಮನೆ ಕ್ಲೀನ್ ಮಾಡ್ಕೊಂತ ಇದ್ರಿ, ನಮಗೆ ಅರ್ಥ ಆಗುತ್ತೆ ಅಂತ. ಸೋ ಸ್ವೀಟ್ ಆಫ್ ಯು ಗೈಸ್. ನಿಜವಾಗ ನನ್ನ ಕಡೆಯಿಂದ ಒಂದು ಹಾರ್ಟ್. ಹೌದು, ನಮ್ಮ ಆಡಿಯನ್ಸ್ ನಿಜವಾಗ್ಲೂ ಎಲ್ಲರೂ ಒಳ್ಳೆಯವರು. ಹೌದು, ತುಂಬಾ ಪ್ರೀತಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೀರಾ, ಪ್ರೀತಿ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನಿಮ್ಗೋಸ್ಕರ ನಮ್ಗೆ ಟೈಮ್ ಆಗಿಲ್ಲ ಅಂದ್ರೂ ಮಾಡ್ಕೊಂಡು ಬರ್ಬೇಕು ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಇಷ್ಟಪಡ್ತಾರೆ. ಹೌದು, ನಮ್ಮಮ್ಮ ಲಿಟ್ರಲಿ ಊಟಕ್ಕೆ ಕೂತಾಗ ತೆಗಿಯೋದೇ ನಿಮ್ ಕಾಮೆಂಟ್ಸ್ ಓದಕ್ಕೆ. ಬಿಕಾಸ್ ಇವಾಗ ಊಟ ಮಾಡ್ಬೇಕಾದ್ರೆ ಖುಷಿಯಾಗಿರ್ಬೇಕಂತಾರಲ್ಲ, ಸೊ ಕಾಮೆಂಟ್ಸ್ ನೋಡಿದ್ರೆ ಖುಷಿ ಆಗುತ್ತೆ. 100%. ಈಗ ಇದನ್ನ ರುಬ್ಬಕ್ ಹಾಕೋಣ. ರುಬ್ಬೇಕಾ ಅದನ್ನ? ಹೌದು. ಓಕೆ, ಒಂದು ಮಿಕ್ಸಿ ಕೊಡು. ಇದು ಬೇಯ್ತಾ ಇದ್ಯಾ? ವಾವ್, ಅದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ್ಲಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ತಣ್ಣಗಾಗ್ಲಿ, ಬಿಸಿ ಇದೆ ಅಲ್ಲ. ಓಕೆ ಓಕೆ, ಅಲ್ಲಿ ತನಕ ಇದು ಹಾಕೊಳ್ಳೋಣ. ನೋಡು, ಧನಿಯಾ ಪುಡಿ, ತೆಂಗಿನಕಾಯಿ ತುರಿ. ಓಕೆ, ಇವಾಗ ಇದು ತಣ್ಣಗಾಗಿದೆ. ಸೊ ಇದನ್ನ ಮಿಕ್ಸಿ ಮಾಡ್ಕೊಂಡು ಪಟಾಕ್ಸೆ ಬಂದ್ಬಿಡೋಣ. ಈ ಬೌಲಲ್ಲಿ ನಾನು ಕಾಣ್ತಾ ಇದ್ದೀನಿ ನೋಡಿ ಗೈಸ್, ಇಲ್ಲಿ ಝೂಮ್ ಹಾಕೋಣ. ತುಂಬಾ ನೈಸ್ ಮಾಡಬಾರ್ದು. ತುಂಬಾ ನೈಸ್ ಮಾಡಬಾರ್ದಾ? ಓಕೆ, ಆಯ್ತಾ. ಆಲೂಗಡ್ಡೆ ಆಲ್ಮೋಸ್ಟ್ ಆಗಿದೆ, ಸಾಫ್ಟ್ ಆಗಿದೆ. ಇವಾಗ ಇದನ್ನ ಹಾಕೋಣ. ಈಗ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕೋತೀವ. ಚಪಾತಿಗಲ್ವಾ, ಗ್ರೇವಿ ಬೇಕಲ್ಲ. ಎಸ್. ಓಕೆ ಗೈಸ್, ಬನ್ನಿ ಚಪಾತಿ ಹಿಟ್ಟು ಕಲ್ಸೋಣ ಇವಾಗ. ಬಿಕಾಸ್ ನಮ್ಮ ಪಲ್ಯ ಘಮ್ ಅಂತ ಇದೆ. ಆ್ಯಂಡ್ ಇದು ನಮ್ಮ ದೊಡ್ಡಮ್ಮ ನಮಿಗೋಸ್ಕರ ಬಟ್ ನಂಗೆ ಜಾಸ್ತಿ ಆಯಿತಾ. ಇದನ್ನ ಮನೇಲೇ ಒಣಗಿಸಿ ಮಿಲ್ಲಲ್ಲಿ ರೂಪಿಸಿ ತೊಗೊಂಡು ಬಂದಿದ್ದಾರೆ ಹಿಟ್ಟು. ಆಚೆ ಕಡೆ ನಾವು ತಿನ್ನೋದು ಬೇಡ ಅಂತ. ಸೊ ಆ್ಯಂಡ್ ಇದ್ರ ಚಪಾತಿನೇ ತುಂಬ ಚೆನ್ನಾಗಿರುತ್ತಲ್ಲಮ್ಮ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಏನಂತ ಮನೇಲಿ ಮಾಡಿಸಿದ್ರೇನೆ ಗೈಸ್, ನೀವು ಮನೇಲೇ ಮಾಡಿ ನೋಡಿ ಗೈಸ್. ಹಿಟ್ಟು ಕಲಿಸಿದ್ರೆ ಈ ಥರ ಕಲಿಸ್ಬೇಕು. ನಂಗೆ ಗೊತ್ತಿಲ್ಲ ಹಿಟ್ಟು ತುಂಬ ಚೆನ್ನಾಗಿದೆಯಾ ಅಥವಾ ನಂದು ಕಲಿಸೋ ಸ್ಕಿಲ್ಸ್ ತುಂಬ ಚೆನ್ನಾಗಿದೆಯಾ ಅಂತ ಕಾಮೆಂಟ್ಸಲ್ಲಿ ಹೇಳಿ. ಅದು ನಮ್ಮ ಪಲ್ಯ ಕತೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಓ ಗೈಸ್, ಲಿಟ್ರಲಿ ಗಮ್ ಅಂತ ಇದೆ. ಆಫ್ ಮಾಡಿಬಿಡೋದು ನೋಡಿ ಗೈಸ್. ನಮ್ಮಮ್ಮ ಮಾಡಿರೋ ಚಪಾತಿ ಹಂಗೆ ಬಿಸಿ ಬಿಸಿ ಗರಿ ಗರಿ ಲೇಯರ್ಸ್ ಹಂಗೆ ತಿಂತಾ ಇದ್ರೆ ಬಾಯಲ್ಲೇ ಮೆಲ್ಟ್ ಆಗಿಬಿಡ್ಬೇಕು. ಸೊ ಚಪಾತಿನೂ ರೆಡಿ ಇದೆ ಗೈಸ್, ಬಿಸಿ ಬಿಸಿ ಇದೆ. ಹಾಕೊಳ್ಳೋಣ. ವಾವ್, ಸಖತ್ತಾಗಿದೆ ಅಲ್ಲ. ರಿವ್ಯೂ ಕೊಡೋ ಅಷ್ಟರಲ್ಲೇ ರಿವ್ಯೂ ಕೊಟ್ಬಿಟ್ರು. ಹೆಂಗಿದೆ? ಸಖತ್ತಾಗಿದ್ಯಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈಸಿ ರೆಸಿಪಿ ಕೂಡ. ನೀವು ಈ ತರ ಒಂದು ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ. ಅಷ್ಟೇನಾ? ಇವಾಗ ನಾನು ಟ್ರೈ ಮಾಡಿ ಹೇಳ್ತೀನಿ, ಬಿಕಾಸ್ ನಂಗೆ ಕಾಯಕ್ಕಾಗ್ತಾ ಇಲ್ಲ. ಬಿಸಿ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚಿಲ್ಲಿ ಪೌಡರ್ ಹಾಕಿಲ್ಲ. ಹಸಿಮೆಣಸಿಂದೆ ಒಂದು ಸ್ವಲ್ಪ ಸ್ಪೈಸಿ ಫ್ಲೇವರ್ ಇರುತ್ತೆ ಅಲ್ಲ, ಆ ಥರ ಅಡುಗೆಗಳು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಅದರಲ್ಲೇ ಒಂದು. ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀರಾ. ಆ್ಯಂಡ್ ಕಾಮೆಂಟ್ಸಲ್ಲಿ ಹೇಳಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.